ಜೀವನ ಮದುವೆ ಆದಮೇಲೆ ಇಷ್ಟು ನೆಮ್ಮದಿಯಾಗಿರ್ತೀನಂತ ನಾನು ಕನಸಲ್ಲೇ ಅಂದ್ಕೊಂಡಿರಲಿಲ್ಲ. ಇಲ್ಲೆಲ್ಲೋ ಸುತ್ತಾಡಿದೆ, ಏನೇನೋ ಮಾಡಿದೆ, ಯಾವುದ್ರಲ್ಲಿ ನೆಮ್ಮದಿ ಇರಲಿಲ್ಲ. ಇವಾಗ ಇದರಲ್ಲಿ ನೆಮ್ಮದಿ ಸಿಕ್ಕೈತೆ. ಮೇಕೆ ಮೇಯಿಸೋದು, ಹಸು ಮೇಯಿಸೋದು, ಹೊಲ ನೋಡ್ಕೊಳೋದು, ಇದರಲ್ಲಿ ನೆಮ್ಮದಿಯಾಗಿದ್ದೀನಿ. ಡ್ರೈವಿಂಗ್ ಕೆಲಸದ ನೋಡಿದೆ, ಬೇರೆಯವ್ರ ಹತ್ರ ಕೆಲಸ ಮಾಡಿದೆ, ಕೂಲಿ ಕೆಲಸ ಮಾಡಿದೆ. ಇದು ನಮ್ಮದು ಸ್ವಂತ ಜೀವನ ಕಟ್ಕೊಂಡಿದ್ದೀನಿ. ಇವಾಗ ನೆಮ್ಮದಿಯಾಗಿದ್ದೀನಿ ಗುರು. ಯಾರು ಏನೇ ಅಂದ್ಕೊಳ್ಳಿ, ಎತ್ತೆತ್ತೋ ಹೋದ, ಏನೇನೋ ಮಾಡ್ದ, ಇವನ ಕೈಯಲ್ಲಿ ಏನು ಕಿತ್ತ ಗುಡ್ಡಕ್ಕಾಗಲಿಲ್ಲ. ಇವಾಗ ಬಂದು ಮತ್ತೆ ಮೇಕೆ ಮೇಯಿಸ್ಕೊಂಡಿದ್ದಾನೆ, ವ್ಯವಸಾಯ ಮಾಡ್ಕೊಂಡಿದ್ದಾನೆ ಅಂತ ಅನ್ನೋರಿಗೆ ಯಾರು ಏನೇ ಅಂದ್ಕೊಳ್ಳಿ, ನಾನು ಇವಾಗ ನೆಮ್ಮದಿಯಾಗಿದ್ದೀನಿ ಅಷ್ಟೇ. ಬೇಕಾಗಿರೋದು ನೆಮ್ಮದಿ. ಯಾವಾಗ ಇರ್ತೀವೋ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಮದುವೆ ಆಗಿದ್ದು, ನಮ್ಮ ಮಿಸ್ಸಸ್ ಬಂದಿದ್ದು ನಮ್ಮ ಲಕ್ ಅನ್ಕೊತೀನಿ. ಕಣ್ತುಂಬ ನಿದ್ದೆ ಮಾಡ್ತಾಯಿದ್ದೀನಿ, ಆರಾಮಾಗಿದ್ದೀನಿ. ಇಷ್ಟಕ್ಕಿಂತ ಜೀವನದಲ್ಲಿ ಇನ್ನೇನು ಬೇಕು? ಅಪ್ಪ ಅಮ್ಮ ಮೈನು, ಅಪ್ಪ ಅಮ್ಮನ ಹತ್ರನೇ ಇದ್ದೀನಿ. ಇದಕ್ಕಿಂತ ಇನ್ನೇನು ಬೇಕು? ಎಲ್ಲರೂ ಅವ್ರವ್ರ ಅನುಕೂಲ ತಕ್ಕಟ್ಟೆ ನೆಮ್ಮದಿಯಾಗಿರೋದು ನೋಡ್ರಿ ಅಷ್ಟೇ. ಈ ವಿಡಿಯೋದಲ್ಲಿ ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಏನೇ ಅಂದ್ಕೊಳ್ಳಿ, ಅವಶ್ಯಕತೆ ಇಲ್ಲ. ನೆಮ್ಮದಿ ಬೇಕು ಅಷ್ಟೇ. ಇದೇ ನೆಮ್ಮದಿ. ಇವತ್ತು ನಮ್ಮ ಅಪ್ಪನ ಡ್ಯೂಟಿ ಇದು ಮೇಕೆ ಮೇಯಿಸೋದು, ಆದರೆ ನಾನು ಬಂದಿದ್ದೀನಿ. ನಮ್ಮ ಅಪ್ಪ ಇಲ್ಲ, ಅದಕ್ಕೆ ನಮ್ಮದು ಡ್ಯೂಟಿ ಬಂದುಬಿಟ್ಟು ಸಿಮೇಸು, ಅದ್ರದ್ದು ನೋಡ್ಕೊಂಡಿದ್ದೀನಿ ಇವತ್ತು ಅಷ್ಟೇ. ಹುಳ್ಳಿಕಾಳು ನಮ್ಮದೇ ಕೊಯ್ದಾಕಿದ್ವಿ. ಈ ರೇಂಜಿಗೆ ಮೇಯ್ತವೆ ಹುಳ್ಳಿಕಾಳು ನಮ್ಮ ಮೇಕೆಗಳು. ಹಿಂಗೆ ಹುಳ್ಳಿಕಾಳು ಪಟ 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 ದಂಡೆಗೆ ಉದುರೋಗೈತೆ. ಹುಳ್ಳಿಕಾಯಿ ಎಲ್ಲ ಎತ್ತಾಕಿದ್ದೀವಿ. ಇದ್ರ ದಂಡೆಗೆ ಇನ್ನೂ ಒಂದೊಂದು ಹಂಗೆ ಐತೆ, ಅದನ್ನು ಮೇಯ್ತಾವೆ ನಮ್ಮ ಮೇಕೆಗಳು. ಇವತ್ತು ಹಸುಗಳು ಇಲ್ಲ ಕೆಟ್ಟಾಕೊಂಡಿದ್ದೀನಿ. ಅಪ್ಪ ಇಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೆ ಬಿಟ್ಕೊಂಡಿದ್ದೀನಿ ಇವತ್ತು. ಹಿಂಗೈತೆ ನಮ್ಮ ಡ್ಯೂಟಿ.